ಗರ್ಭಿಣಿ ಮಗಳು ಸ್ವಂತ ಮಗಳು ಅನ್ನೋದು ಕಾಣದೆ ಬರ್ಬರ ಹತ್ಯೆಯನ್ನ ಮಾಡಿದ ತಂದೆ. ಎಲ್ರಿಗೂ ನಮಸ್ಕಾರ. ಸಾರ್ವಭೌಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಧಾರವಾಡದ ಪುಟ್ಟ ಗ್ರಾಮವೊಂದರಲ್ಲಿ ದಲಿತ ಸಮುದಾಯದ ಯುವಕ, ಲಿಂಗಾಯತ ಸಮುದಾಯದ ಯುವತಿ ಇಬ್ಬರು ಸಹ ಪರಸ್ಪರ ಪ್ರೀತಿಯನ್ನ ಮಾಡಿ ಮದುವೆಯನ್ನ ಮಾಡಿಕೊಂಡಿರ್ತಾರೆ. ಈ ಪ್ರೀತಿ, ಈ ಮದುವೆ ಹುಡುಗಿಯ ಮನೆಯವರಿಗೆ ಸ್ವಲ್ಪವೂ ಸಹ ಇಷ್ಟವಿರುವುದಿಲ್ಲ. ಇವರ ವಿರೋಧದ ನಡುವೆಯೂ ಸಹ ಪ್ರೀತಿಯನ್ನ ಮಾಡಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡಿಕೊಂಡಿರ್ತಾರೆ. ಮದುವೆ ಆದ ನಂತರ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಕುಟುಂಬದವ್ರನ್ನು ಕೂಡ ಕರೆಸಿ ರಾಜಿಯನ್ನ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಸೊ ತಮ್ಮ ಸ್ವಂತ ಬದುಕನ್ನ ಕಟ್ಕೊಳ್ಳೋದಕ್ಕೆ ಹಾವೇರಿಯಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಮದುವೆ ಆದ 7 ತಿಂಗಳ ಬಳಿಕ ಮತ್ತೆ ಎಲ್ಲರೂ ಆರಾಮಾದ್ವಲ್ಲ, ಎಲ್ಲರೂ ಒಟ್ಟಿಗೆ ಆದ್ವಿ, ರಾಜಿ ಆದ್ವಿ ಅನ್ನುವಂತಹ ಒಂದು ಕಾರಣವನ್ನ ಇಟ್ಕೊಂಡು ಮತ್ತೆ ಹುಬ್ಬಳ್ಳಿಗೆ ಬಂದಿರ್ತಾರೆ. ಬಂದ ನಂತರ 2 ವಾರಗಳ ಹಿಂದೆಯಷ್ಟೇ ಗಲಾಟೆಗಳು ನಡೆದಿರುತ್ತೆ. ಇನ್ನು 2-3 ದಿನಗಳ ಹಿಂದೆಯಷ್ಟೇ ಹುಡುಗಿಯ ತಂದೆ ಹುಡುಗಿ ಮತ್ತು ಹುಡುಗಿಯ ಅತ್ತೆ ಮಾವನ ಮೇಲೆ ಯಾರು ಇಲ್ಲದ ಸಂದರ್ಭದಲ್ಲಿ ಹಲ್ಲೆಯನ್ನ ಎಸಗಿರ್ತಾರೆ. ಹುಡುಗಿ ಈ ಸಮಯದಲ್ಲಿ ಗರ್ಭಿಣಿ ಸಹ ಆಗಿರ್ತಾರೆ. ಗುದ್ದಲಿ ಪೈಪಲ್ಲಿ ಆ ಹುಡುಗಿಯ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ. ತಕ್ಷಣವೇ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಆದರೆ ಯಾವುದೇ ಚಿಕಿತ್ಸೆಗಳು ಸಹ ಫಲಕಾರಿಯಾಗದೆ ಆ ಹೆಣ್ಣು ಮಗಳು ಹಾಗೂ ಆ ಮಗಳ ಹೊಟ್ಟೆಯಲ್ಲಿದ್ದ ಪುಟ್ಟ ಕಂದಮ್ಮ ಈ ಪ್ರಪಂಚವನ್ನ ನೋಡುವ ಮೊದಲೇ ಕಣ್ಣು ಮುಚ್ಚಿದೆ. ಇಬ್ಬರು ಸಹ ಸಾವನ್ನ ಹೊಂದಿದ್ದಾರೆ. ಅವರ ಅತ್ತೆ ಮಾವ ಬಗ್ಗೆ ಹೇಳೋದಾದ್ರೆ ಇನ್ನೂ ಸಹ ಅವರು ಚಿಕಿತ್ಸೆಯನ್ನ ತಗೊಳ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಎಂತ ವಿಪರ್ಯಾಸ ಅಲ್ವಾ? ಆ ದಲಿತ ಸಮುದಾಯದ ಯುವಕ ಅಂತೇಳಿ ಜಾತಿಯ ವಿವಾದವನ್ನ ಎತ್ತಿ ತೋರಿಸಿ ಜಾತಿ ಅಂತರ್ಜಾತಿ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಆ ಯುವತಿಯನ್ನ, ಅಂದ್ರೆ ಸ್ವಂತ ಮಗಳನ್ನ, ತುಂಬು ಗರ್ಭಿಣಿಯ ಮಗಳನ್ನೇ ಬರ್ಬರ ಹತ್ಯೆಯನ್ನ ಮಾಡಿರುವಂತಹ ತಂದೆ. ನಿಜಕ್ಕೂ ನಮ್ಮ ಸಮಾಜದಲ್ಲಿ ಏನಾಗ್ತಿದೆ, ಏನ್ ನಡೀತಿದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಲ್ಲಿ ಅಪ್ಪ ಅಮ್ಮನನ್ನ ಬಿಟ್ಟು ಪ್ರೀತಿಸಿ ಮದುವೆಯಾಗಿ ಅವರ ವಿರೋಧದ ಮೇಲೂ ಪ್ರೀತಿಸಿ ಮದುವೆಯಾಗಿ ಬದುಕನ್ನ ಕಟ್ಟಿಕೊಳ್ತಿದ್ದ ಹುಡುಗಿದೇ ತಪ್ಪ, ಅಥವಾ ಇನ್ನು ಅಂತರ್ಜಾತಿ ನಮ್ಮ ಮನೆತನಕ್ಕೆ, ನಮ್ಮ ಸಂಸ್ಕೃತಿಗೆ, ನಮಗೆ, ನಮ್ಮ ಮರ್ಯಾದೆಗೆ ಕುತ್ತು ಬಂತು ಅಂತೇಳಿ ಅಪ್ಪ ಸ್ವಂತ ಮಗಳನ್ನೇ, ಅದು ಗರ್ಭಿಣಿ ಮಗಳನ್ನೇ ಕೊಂದದ್ದು ಇವರ ತಪ್ಪ? ಇವರಿಬ್ಬರದಲ್ಲಿ ತಪ್ಪು ಯಾರ್ದು? ನಿಮ್ಮ ಅನಿಸಿಕೆ ಏನು ಈ ವಿಚಾರದ ಬಗ್ಗೆ, ಈ ಕೃತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ.